ಎಲ್ಲಿ ಹೋದ್ರು ಹಾಗಾದ್ರೆ ಬೀದರ್ನಲ್ಲಿ ದರೋಡೆ ಮಾಡಿದ ಈ ಖದೀಮರು 2 ವಾರ ಬರೋಬ್ಬರಿ 2 ವಾರ ಕಳೆದು ಹೋದ್ರೂ ಕೂಡ ಬೀದರ್ನ ಈ ಖದೀಮರ ಸುಳಿವೇ ಸಿಗ್ತಾ ಇಲ್ಲ. ಹಳ್ಳ ಹಿಡಿತ ಹಾಗಾದ್ರೆ 93 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದ ಕೇಸ್. 2 ವಾರ ಅಟ್ಲೀಸ್ಟ್ ಚಿಕ್ಕ ಸುಳಿವಾದರೂ ಸಿಗಬೇಕಾಗಿತ್ತು. ಇಬ್ಬರ ಪೈಕಿ ಒಬ್ಬನಾದರೂ ಅಟ್ಲೀಸ್ಟ್ ಆ ಹಣ ಎಲ್ಲಿ ಟ್ರಾನ್ಸಾಕ್ಟ್ ಆಗ್ತಾ ಇದೆ ಈ ಮಾಹಿತಿ ಬೀದರ್ ಪೊಲೀಸರಿಗೆ ಯಾಕೆ ಸಿಗ್ತಿಲ್ಲ? ಪಾತಾಳವನ್ನ ಸೇರಿದ್ರೂ ಕೂಡ ಖತರ್ನಾಕ್ಗಳನ್ನ ಹಿಡಿದು ತರುವ ಸಾಮರ್ಥ್ಯ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗಿದೆ. ಆದರೆ ಈ ಖದೀಮರನ್ನ ಮಾತ್ರ ಸೆರೆ ಹಿಡಿಯಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಈಗ ಸಿಗ್ತಾರೆ, ನಾಳೆ ಸಿಗ್ತಾರೆ, ಬರೀ ಈ ರೀತಿಯ ಹೇಳಿಕೆಗಳಷ್ಟೇ ಆಯ್ತು. ಸಿಗ್ತಾ ಇಲ್ಲ ಖದೀಮರು. 3 ರಾಜ್ಯಗಳಲ್ಲಿ ಸರ್ಚ್ ಆಪರೇಷನ್ ನಡೆಸಿದ್ರೂ ಕೂಡ ಯಾವುದೇ ಪ್ರಯೋಜನ ಈವರೆಗೂ ಆಗಿಲ್ಲ. ಬಿಹಾರ, ಛತ್ತೀಸ್ಗಢ ಅಥವಾ ಆಂಧ್ರ ಪ್ರದೇಶ ಎಲ್ಲಿದ್ದಾರೆ ಈ ಖದೀಮರು? ಯಾಕೆ ಇವರನ್ನ ಪತ್ತೆ ಹಚ್ಚೋದು ಇಷ್ಟು ಕಷ್ಟ ಆಗ್ತಾ ಇದೆ? ಅದರಲ್ಲೂ ಬ್ಯಾಂಕ್ನ ದುಡ್ಡು, ಬ್ಯಾಂಕ್ನ ATMಗೆ ತುಂಬಿಸ್ಲಿಕ್ಕಿಟ್ಟಿದ್ದ ದುಡ್ಡು, ಆ ನೋಟ್ಗಳ ಸೀರಿಯಲ್ ನಂಬರ್ ಗೊತ್ತಿರುತ್ತೆ. ಅದು ಎಲ್ಲೇ ಟ್ರಾನ್ಸಾಕ್ಟ್ ಆದರೂ ಕೂಡ ಅದನ್ನು ತಕ್ಷಣಕ್ಕೆ ಅಲರ್ಟ್ ಮೆಸೇಜ್ ಬಂದು ಆ ಟ್ರಾನ್ಸಾಕ್ಟ್ ಆಗ್ತಿರುವ ಏರಿಯಾಕ್ಕೆ ಹೋಗಿ ಆ ಖದೀಮರನ್ನು ಪತ್ತೆ ಹಚ್ಚೋ ಮಾರ್ಗ ಕೂಡ, ಅದೊಂದು ಆಪ್ಷನ್ ಕೂಡ ಇದೆ ಪೊಲೀಸರಿಗೆ. ಇಷ್ಟಾದರೂ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ದುರ್ಬಿನ್ ಬಿಟ್ಕೊಂಡು ಹುಡುಕಿದ್ರು ಕೂಡ ಈ ಕಿಲಾಡಿಗಳು ಕಾಣಿಸ್ತಿಲ್ಲ ಯಾಕೆ? ಕದ್ದ 93 ಲಕ್ಷದಲ್ಲಿ ಖದೀಮರು ದರ್ಬಾರ್ ಮಾಡ್ತಿದ್ದಾರಾ? ಸಿಗುತ್ತಾ ವಾಪಸ್ ಆ ಹಣ? ಈ ಖದೀಮರು ಸಿಕ್ಕರೂ ಕೂಡ 2 ವಾರದಲ್ಲಿ ಎಷ್ಟು ಹಣ ಅವರಿಂದ ರಿಕವರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಮಂಗಳೂರು ಕಳ್ಳರು ಸಿಕ್ಕಿದ್ರು. ಮಂಗಳೂರಿನಲ್ಲೂ ಕೂಡ ಆ ಚಿನ್ನವನ್ನು ಕದ್ದು ಪರಾರಿಯಾಗಿದ್ರು. ಹಾಡಹಗಲೇ ಬ್ಯಾಂಕ್ ರಾಬರಿ ಮಾಡಿದ್ರು. ಅವರನ್ನ ಅಂದರ್ ಮಾಡುವಲ್ಲಿ ಯಶಸ್ವಿಯಾದರು ಪೊಲೀಸರು. ಆದರೆ ಬೀದರ್ನಲ್ಲಿ ನಡೆದ ಈ ಘಟನೆಯ ಖದೀಮರು ಈ ದಿನದವರೆಗೂ ಕೂಡ ಸೆರೆ ಸಿಕ್ಕಿಲ್ಲ. ಗುರುತು ಪತ್ತೆ ಆಗಿದೆ, ಅತಿ ಶೀಘ್ರದಲ್ಲಿ ಬಂಧಿಸ್ತೇವೆ. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ. ಶೀಘ್ರದಲ್ಲಿ ಬಂಧಿಸ್ಬಿಡ್ತೀವಿ. ಶೀಘ್ರ ಅಂದರೆ ಅದಕ್ಕೊಂದು ಟೈಮ್ ಲಿಮಿಟ್ ಅನ್ನೋದಿಲ್ವಾ? 2 ವಾರ ಕಳೆದೋಗಿದೆ, ಇನ್ಯಾವಾಗ ಶೀಘ್ರ? ಸುಮ್ಮನೆ ಆಶ್ವಾಸನೆಯನ್ನ ಕೊಟ್ಟು ಇಡೀ ಪ್ರಕರಣವನ್ನು ತಣ್ಣಗಾಗಿಸುವ ಪ್ರಯತ್ನವನ್ನೇನಾದರೂ ಮಾಡ್ತಿದ್ದಾರಾ ಗೃಹ ಸಚಿವರು? ಅನುಮಾನ ಕಾಡ್ತಾ ಇದೆ. 2 ದಿನದಲ್ಲಿ ಬಂಧನ ಆಗುತ್ತೆ ಅಂತ ಹೇಳಿ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ರು ಗೃಹ ಸಚಿವರು. 2 ವಾರ ಕಳೆದು ಹೋಯ್ತು. ಕಂಡ ತಕ್ಷಣ ಬಂಧಿಸ್ತೀವಿ ಅಂದ್ರು ಸಚಿವ ಖಂಡ್ರೆ ಅವರು. ಈವರೆಗೂ ಕೂಡ ಬಂಧನ ಆಗಿಲ್ಲ. ಇಷ್ಟೆಲ್ಲ ಅನುಮಾನಗಳ ನಡುವೆ ಹೈ ಟೆಕ್ನಾಲಜಿ ಬಳಸಿ ಅವರನ್ನ ಸೆರೆ ಹಿಡಿಯಲಾಗುತ್ತೆ ಅಂತ ಕೂಡ ಭಾಷಣ ಮಾಡಿದ್ರು. ಯಾವ ಟೆಕ್ನಾಲಜಿನೂ ವರ್ಕ್ ಆಗ್ತಾ ಇಲ್ಲ. ಖಾಕಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಡಾಕುಗಳು. ಬೀದರ್ ಪೊಲೀಸರ ಕಾರ್ಯದಕ್ಷತೆ ಬಗ್ಗೆನೇ ಇದೀಗ ಪ್ರಶ್ನೆಗಳು ಹೇಳ್ತಾ ಇದೆ. ಇಷ್ಟೇನಾ ಬೀದರ್ನ ಪೊಲೀಸರ ಕಾರ್ಯಕ್ಷಮತೆ? 2 ಖದೀಮರನ್ನ ಸೆರೆ ಹಿಡಲಿಕ್ಕೆ 2 ವಾರ ಸಮಯ ಆದರೂ ಕೂಡ ಸಾಕಾಗ್ತಾ ಇಲ್ವಾ? ಹೀಗೊಂದು ಅನುಮಾನ ಕಾಡ್ತಲೇ ಇದೆ. ಎಕ್ಸ್ರೇಯ ಮೊದಲ ಸುದ್ದಿಯನ್ನ ಇಲ್ಲಿಗೆ ಬಿಟ್ಟು ಎಲ್ಲಿ ಹೋದ್ರು ಹಾಗಾದ್ರೆ ಬೀದರ್ನಲ್ಲಿ ದರೋಡೆ ಮಾಡಿದ ಈ ಖದೀಮರು 2 ವಾರ ಬರೋಬ್ಬರಿ 2 ವಾರ ಕಳೆದು ಹೋದ್ರೂ ಕೂಡ ಬೀದರ್ನ ಈ ಖದೀಮರ ಸುಳಿವೇ ಸಿಗ್ತಾ ಇಲ್ಲ. ಹಳ್ಳ ಹಿಡಿತ ಹಾಗಾದ್ರೆ 93 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದ ಕೇಸ್. 2 ವಾರ ಅಟ್ಲೀಸ್ಟ್ ಚಿಕ್ಕ ಸುಳಿವಾದರೂ ಸಿಗಬೇಕಾಗಿತ್ತು. ಇಬ್ಬರ ಪೈಕಿ ಒಬ್ಬನಾದರೂ ಅಟ್ಲೀಸ್ಟ್ ಆ ಹಣ ಎಲ್ಲಿ ಟ್ರಾನ್ಸಾಕ್ಟ್ ಆಗ್ತಾ ಇದೆ ಈ ಮಾಹಿತಿ ಬೀದರ್ ಪೊಲೀಸರಿಗೆ ಯಾಕೆ ಸಿಗ್ತಿಲ್ಲ? ಪಾತಾಳವನ್ನ ಸೇರಿದ್ರೂ ಕೂಡ ಖತರ್ನಾಕ್ಗಳನ್ನ ಹಿಡಿದು ತರುವ ಸಾಮರ್ಥ್ಯ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗಿದೆ. ಆದರೆ ಈ ಖದೀಮರನ್ನ ಮಾತ್ರ ಸೆರೆ ಹಿಡಿಯಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಈಗ ಸಿಗ್ತಾರೆ, ನಾಳೆ ಸಿಗ್ತಾರೆ, ಬರೀ ಈ ರೀತಿಯ ಹೇಳಿಕೆಗಳಷ್ಟೇ ಆಯ್ತು. ಸಿಗ್ತಾ ಇಲ್ಲ ಖದೀಮರು. 3 ರಾಜ್ಯಗಳಲ್ಲಿ ಸರ್ಚ್ ಆಪರೇಷನ್ ನಡೆಸಿದ್ರೂ ಕೂಡ ಯಾವುದೇ ಪ್ರಯೋಜನ ಈವರೆಗೂ ಆಗಿಲ್ಲ. ಬಿಹಾರ, ಛತ್ತೀಸ್ಗಢ ಅಥವಾ ಆಂಧ್ರ ಪ್ರದೇಶ ಎಲ್ಲಿದ್ದಾರೆ ಈ ಖದೀಮರು? ಯಾಕೆ ಇವರನ್ನ ಪತ್ತೆ ಹಚ್ಚೋದು ಇಷ್ಟು ಕಷ್ಟ ಆಗ್ತಾ ಇದೆ? ಅದರಲ್ಲೂ ಬ್ಯಾಂಕ್ನ ದುಡ್ಡು, ಬ್ಯಾಂಕ್ನ ATMಗೆ ತುಂಬಿಸ್ಲಿಕ್ಕಿಟ್ಟಿದ್ದ ದುಡ್ಡು, ಆ ನೋಟ್ಗಳ ಸೀರಿಯಲ್ ನಂಬರ್ ಗೊತ್ತಿರುತ್ತೆ. ಅದು ಎಲ್ಲೇ ಟ್ರಾನ್ಸಾಕ್ಟ್ ಆದರೂ ಕೂಡ ಅದನ್ನು ತಕ್ಷಣಕ್ಕೆ ಅಲರ್ಟ್ ಮೆಸೇಜ್ ಬಂದು ಆ ಟ್ರಾನ್ಸಾಕ್ಟ್ ಆಗ್ತಿರುವ ಏರಿಯಾಕ್ಕೆ ಹೋಗಿ ಆ ಖದೀಮರನ್ನು ಪತ್ತೆ ಹಚ್ಚೋ ಮಾರ್ಗ ಕೂಡ, ಅದೊಂದು ಆಪ್ಷನ್ ಕೂಡ ಇದೆ ಪೊಲೀಸರಿಗೆ. ಇಷ್ಟಾದರೂ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ದುರ್ಬಿನ್ ಬಿಟ್ಕೊಂಡು ಹುಡುಕಿದ್ರು ಕೂಡ ಈ ಕಿಲಾಡಿಗಳು ಕಾಣಿಸ್ತಿಲ್ಲ ಯಾಕೆ? ಕದ್ದ 93 ಲಕ್ಷದಲ್ಲಿ ಖದೀಮರು ದರ್ಬಾರ್ ಮಾಡ್ತಿದ್ದಾರಾ? ಸಿಗುತ್ತಾ ವಾಪಸ್ ಆ ಹಣ?
ಈ ಖದೀಮರು ಸಿಕ್ಕರೂ ಕೂಡ 2 ವಾರದಲ್ಲಿ ಎಷ್ಟು ಹಣ ಅವರಿಂದ ರಿಕವರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಮಂಗಳೂರು ಕಳ್ಳರು ಸಿಕ್ಕಿದ್ರು. ಮಂಗಳೂರಿನಲ್ಲೂ ಕೂಡ ಆ ಚಿನ್ನವನ್ನು ಕದ್ದು ಪರಾರಿಯಾಗಿದ್ರು. ಹಗಲೇ ಬ್ಯಾಂಕ್ ರಾಬರಿ ಮಾಡಿದ್ರು. ಅವರನ್ನ ಅಂದರ್ ಮಾಡುವಲ್ಲಿ ಯಶಸ್ವಿಯಾದರು ಪೊಲೀಸರು. ಆದರೆ ಬೀದರ್ನಲ್ಲಿ ನಡೆದ ಈ ಘಟನೆಯ ಖದೀಮರು ಈ ದಿನದವರೆಗೂ ಕೂಡ ಸೆರೆ ಸಿಕ್ಕಿಲ್ಲ. ಗುರುತು ಪತ್ತೆ ಆಗಿದೆ, ಅತಿ ಶೀಘ್ರದಲ್ಲಿ ಬಂಧಿಸ್ತೇವೆ. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ. ಶೀಘ್ರದಲ್ಲಿ ಬಂಧಿಸ್ಬಿಡ್ತೀವಿ. ಶೀಘ್ರ ಅಂದರೆ ಅದಕ್ಕೊಂದು ಟೈಮ್ ಲಿಮಿಟ್ ಅನ್ನೋದಿಲ್ವಾ? 2 ವಾರ ಕಳೆದೋಗಿದೆ, ಇನ್ಯಾವಾಗ ಶೀಘ್ರ? ಸುಮ್ಮನೆ ಆಶ್ವಾಸನೆಯನ್ನ ಕೊಟ್ಟು ಇಡೀ ಪ್ರಕರಣವನ್ನು ತಣ್ಣಗಾಗಿಸುವ ಪ್ರಯತ್ನವನ್ನೇನಾದರೂ ಮಾಡ್ತಿದ್ದಾರಾ ಗೃಹ ಸಚಿವರು? ಅನುಮಾನ ಕಾಡ್ತಾ ಇದೆ. 2 ದಿನದಲ್ಲಿ ಬಂಧನ ಆಗುತ್ತೆ ಅಂತ ಹೇಳಿ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ರು ಗೃಹ ಸಚಿವರು. 2 ವಾರ ಕಳೆದು ಹೋಯ್ತು. ಕಂಡ ತಕ್ಷಣ ಬಂಧಿಸ್ತೀವಿ ಅಂದ್ರು ಸಚಿವ ಖಂಡ್ರೆ ಅವರು. ಈವರೆಗೂ ಕೂಡ ಬಂಧನ ಆಗಿಲ್ಲ. ಇಷ್ಟೆಲ್ಲ ಅನುಮಾನಗಳ ನಡುವೆ ಹೈ ಟೆಕ್ನಾಲಜಿ ಬಳಸಿ ಅವರನ್ನ ಸೆರೆ ಹಿಡಿಯಲಾಗುತ್ತೆ ಅಂತ ಕೂಡ ಭಾಷಣ ಮಾಡಿದ್ರು. ಯಾವ ಟೆಕ್ನಾಲಜಿನೂ ವರ್ಕ್ ಆಗ್ತಾ ಇಲ್ಲ. ಖಾಕಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಡಾಕುಗಳು. ಬೀದರ್ ಪೊಲೀಸರ ಕಾರ್ಯದಕ್ಷತೆ ಬಗ್ಗೆನೇ ಇದೀಗ ಪ್ರಶ್ನೆಗಳು ಹೇಳ್ತಾ ಇದೆ. ಇಷ್ಟೇನಾ ಬೀದರ್ನ ಪೊಲೀಸರ ಕಾರ್ಯಕ್ಷಮತೆ? 2 ಖದೀಮರನ್ನ ಸೆರೆ ಹಿಡಲಿಕ್ಕೆ 2 ವಾರ ಸಮಯ ಆದರೂ ಕೂಡ ಸಾಕಾಗ್ತಾ ಇಲ್ವಾ? ಹೀಗೊಂದು ಅನುಮಾನ ಕಾಡ್ತಲೇ ಇದೆ. ಎಕ್ಸ್ರೇಯ ಮೊದಲ ಸುದ್ದಿಯನ್ನ ಇಲ್ಲಿಗೆ ಬಿಟ್ಟು ಎಲ್ಲಿ ಹೋದ್ರು ಹಾಗಾದ್ರೆ ಬೀದರ್ನಲ್ಲಿ ದರೋಡೆ ಮಾಡಿದ ಈ ಖದೀಮರು 2 ವಾರ, ಬರೋಬ್ಬರಿ 2 ವಾರ ಕಳೆದು ಹೋದ್ರೂ ಕೂಡ ಬೀದರ್ನ ಈ ಖದೀಮರ ಸುಳಿವೇ ಸಿಗ್ತಾ ಇಲ್ಲ. ಹಳ್ಳ ಹಿಡಿತ ಹಾಗಾದ್ರೆ 93 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದ ಕೇಸ್. 2 ವಾರ, ಅಟ್ಲೀಸ್ಟ್ ಚಿಕ್ಕ ಸುಳಿವಾದರೂ ಸಿಗಬೇಕಾಗಿತ್ತು. 2 ಪೈಕಿ ಒಬ್ಬನಾದರೂ ಅಟ್ಲೀಸ್ಟ್ ಆ ಹಣ ಎಲ್ಲಿ ಟ್ರಾನ್ಸಾಕ್ಟ್ ಆಗ್ತಾ ಇದೆ, ಈ ಮಾಹಿತಿ ಬೀದರ್ ಪೊಲೀಸರಿಗೆ ಯಾಕೆ ಸಿಗ್ತಿಲ್ಲ? ಪಾತಾಳವನ್ನ ಸೇರಿದ್ರೂ ಕೂಡ ಖತರ್ನಾಕ್ಗಳನ್ನ ಹಿಡಿದು ತರುವ ಸಾಮರ್ಥ್ಯ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗಿದೆ. ಆದರೆ ಈ ಖದೀಮರನ್ನ ಮಾತ್ರ ಸೆರೆ ಹಿಡಿಯಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಈಗ ಸಿಗ್ತಾರೆ, ನಾಳೆ ಸಿಗ್ತಾರೆ, ಬರೀ ಈ ರೀತಿಯ ಹೇಳಿಕೆಗಳಷ್ಟೇ ಆಯಿತು. ಸಿಗ್ತಾ ಇಲ್ಲ ಖದೀಮರು. 3 ರಾಜ್ಯಗಳಲ್ಲಿ ಸರ್ಚ್ ಆಪರೇಷನ್ ನಡೆಸಿದ್ರೂ ಕೂಡ ಯಾವುದೇ ಪ್ರಯೋಜನ ಈವರೆಗೂ ಆಗಿಲ್ಲ. ಬಿಹಾರ, ಛತ್ತೀಸ್ಗಢ ಅಥವಾ ಆಂಧ್ರ ಪ್ರದೇಶ ಎಲ್ಲಿದ್ದಾರೆ ಈ ಖದೀಮರು? ಯಾಕೆ ಇವರನ್ನ ಪತ್ತೆ ಹಚ್ಚೋದು ಇಷ್ಟು ಕಷ್ಟ ಆಗ್ತಾ ಇದೆ? ಅದರಲ್ಲೂ ಬ್ಯಾಂಕ್ನ ದುಡ್ಡು, ಬ್ಯಾಂಕ್ನ ATMಗೆ ತುಂಬಿಸ್ಲಿಕ್ಕಿಟ್ಟಿದ್ದ ದುಡ್ಡು, ಆ ನೋಟ್ಗಳ ಸೀರಿಯಲ್ ನಂಬರ್ ಗೊತ್ತಿರುತ್ತೆ. ಅದು ಎಲ್ಲೇ ಟ್ರಾನ್ಸಾಕ್ಟ್ ಆದರೂ ಕೂಡ ಅದನ್ನು ತಕ್ಷಣಕ್ಕೆ ಅಲರ್ಟ್ ಮೆಸೇಜ್ ಬಂದು ಆ ಟ್ರಾನ್ಸಾಕ್ಟ್ ಆಗ್ತಿರುವ ಏರಿಯಾಕ್ಕೆ ಹೋಗಿ ಆ ಖದೀಮರನ್ನು ಪತ್ತೆ ಹಚ್ಚೋ ಮಾರ್ಗ ಕೂಡ, ಅದೊಂದು ಆಪ್ಷನ್ ಕೂಡ ಇದೆ ಪೊಲೀಸರಿಗೆ. ಇಷ್ಟಾದರೂ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ದುರ್ಬಿನ್ ಬಿಟ್ಕೊಂಡು ಹುಡುಕಿದ್ರು ಕೂಡ ಈ ಕಿಲಾಡಿಗಳು ಕಾಣಿಸ್ತಿಲ್ಲ ಯಾಕೆ? ಕದ್ದ 93 ಲಕ್ಷದಲ್ಲಿ ಖದೀಮರು ದರ್ಬಾರ್ ಮಾಡ್ತಿದ್ದಾರಾ? ಸಿಗುತ್ತಾ ವಾಪಸ್ ಆ ಹಣ? ಈ ಖದೀಮರು ಸಿಕ್ಕರೂ ಕೂಡ 2 ವಾರದಲ್ಲಿ ಎಷ್ಟು ಹಣ ಅವರಿಂದ ರಿಕವರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಮಂಗಳೂರು ಕಳ್ಳರು ಸಿಕ್ಕಿದ್ರು. ಮಂಗಳೂರಿನಲ್ಲೂ ಕೂಡ ಆ ಚಿನ್ನವನ್ನು ಕದ್ದು ಪರಾರಿಯಾಗಿದ್ರು. ಹಗಲೇ ಬ್ಯಾಂಕ್ ರಾಬರಿ ಮಾಡಿದ್ರು. ಅವರನ್ನ ಅಂದರ್ ಮಾಡುವಲ್ಲಿ ಯಶಸ್ವಿಯಾದರು ಪೊಲೀಸರು. ಆದರೆ ಬೀದರ್ನಲ್ಲಿ ನಡೆದ ಈ ಘಟನೆಯ ಖದೀಮರು ಈ ದಿನದವರೆಗೂ ಕೂಡ ಸೆರೆ ಸಿಕ್ಕಿಲ್ಲ. ಗುರುತು ಪತ್ತೆ ಆಗಿದೆ, ಅತಿ ಶೀಘ್ರದಲ್ಲಿ ಬಂಧಿಸ್ತೇವೆ. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ. ಶೀಘ್ರದಲ್ಲಿ ಬಂಧಿಸ್ಬಿಡ್ತೀವಿ. ಶೀಘ್ರ ಅಂದರೆ ಅದಕ್ಕೊಂದು ಟೈಮ್ ಲಿಮಿಟ್ ಅನ್ನೋದಿಲ್ವಾ? 2 ವಾರ ಕಳೆದೋಗಿದೆ, ಇನ್ಯಾವಾಗ ಶೀಘ್ರ? ಸುಮ್ಮನೆ ಆಶ್ವಾಸನೆಯನ್ನ ಕೊಟ್ಟು ಇಡೀ ಪ್ರಕರಣವನ್ನು ತಣ್ಣಗಾಗಿಸುವ ಪ್ರಯತ್ನವನ್ನೇನಾದರೂ ಮಾಡ್ತಿದ್ದಾರಾ ಗೃಹ ಸಚಿವರು? ಅನುಮಾನ ಕಾಡ್ತಾ ಇದೆ. 2 ದಿನದಲ್ಲಿ ಬಂಧನ ಆಗುತ್ತೆ ಅಂತ ಹೇಳಿ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ರು ಗೃಹ ಸಚಿವರು. 2 ವಾರ ಕಳೆದು ಹೋಯ್ತು. ಕಂಡ ತಕ್ಷಣ ಬಂಧಿಸ್ತೀವಿ ಅಂದ್ರು ಸಚಿವ ಖಂಡ್ರೆ ಅವರು. ಈವರೆಗೂ ಕೂಡ ಬಂಧನ ಆಗಿಲ್ಲ. ಇಷ್ಟೆಲ್ಲ ಅನುಮಾನಗಳ ನಡುವೆ ಹೈ ಟೆಕ್ನಾಲಜಿ ಬಳಸಿ ಅವರನ್ನ ಸೆರೆ ಹಿಡಿಯಲಾಗುತ್ತೆ ಅಂತ ಕೂಡ ಭಾಷಣ ಮಾಡಿದ್ರು. ಯಾವ ಟೆಕ್ನಾಲಜಿನೂ ವರ್ಕ್ ಆಗ್ತಾ ಇಲ್ಲ. ಖಾಕಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಡಾಕುಗಳು. ಬೀದರ್ ಪೊಲೀಸರ ಕಾರ್ಯದಕ್ಷತೆ ಬಗ್ಗೆನೇ ಇದೀಗ ಪ್ರಶ್ನೆಗಳು ಹೇಳ್ತಾ ಇದೆ. ಇಷ್ಟೇನಾ ಬೀದರ್ನ ಪೊಲೀಸರ ಕಾರ್ಯಕ್ಷಮತೆ? 2 ಖದೀಮರನ್ನ ಸೆರೆ ಹಿಡಲಿಕ್ಕೆ 2 ವಾರ ಸಮಯ ಆದರೂ ಕೂಡ ಸಾಕಾಗ್ತಾ ಇಲ್ವಾ? ಹೀಗೊಂದು ಅನುಮಾನ ಕಾಡ್ತಲೇ ಇದೆ. ಎಕ್ಸ್ರೇಯ ಮೊದಲ ಸುದ್ದಿಯನ್ನ ಇಲ್ಲಿಗೆ ಬಿಟ್ಟು